ನಮಸ್ಕಾರ ರೈತ ಬಂದವರೇ, ಈ ಒಂದು ಸಂದರ್ಭದಲ್ಲಿ ಯಾರೆಲ್ಲ ಟೊಮೊಟೊ ಹಾಗೂ ಮೆಣಸಿನಕಾಯಿಗಳನ್ನ ನಾಟಿ ಮಾಡೋಕೆ ಹೋಗ್ತಾ ಇದ್ದೀರಾ, ನೀವು ತುಂಬ ಸಮಸ್ಯೆಗಳನ್ನು ಈ ಒಂದು ಸಂದರ್ಭದಲ್ಲಿ ಎದುರಿಸ್ತಾ ಇದ್ದೀರಾ. ಈ ಒಂದು ಸಮಯಕ್ಕೆ ನೀವು ಏನು ಮಾಡ್ಬೇಕಂತಂದರೆ, ಯಾರೇ ಫಸ್ಟ್ ನರ್ಸರಿಗೆ ಏನು ಹೋಗ್ತಿದ್ದೀರಲ್ಲ, ಈ ಒಂದು ಸಸಿಗಳನ್ನು ತರೋದಕ್ಕಿಂತ ಮುಂಚೆ ಈ ಒಂದು ನರ್ಸರಿಯ ಬೆಡ್ಗಳನ್ನ 6ರಿಂದ 12 ಗಂಟೆ ಮುಂಚಿತವಾಗಿ ಈ ಒಂದು ಬೆಡ್ಗಳನ್ನ ನೀವು ನೆನೆಸಬೇಕಾಗ್ತದೆ. ಈ ಒಂದು ನೆನೆಸಿದಂತಹ ಬೆಡ್ಗಳನ್ನ ತದನಂತರ ನೀವು ಈಜಿಯಾಗಿ ರಿಮೂವ್ ಮಾಡ್ಬೋದು. ಈ ಒಂದು ಸಂದರ್ಭದಲ್ಲಿ ಅಲ್ಲಿ ಆಗ್ತಕ್ಕಂಥ ಬೇರಿನ ಹಾನಿ ಕಡಿಮೆ ಪ್ರಮಾಣದಲ್ಲಿ ಇರ್ತದೆ. ತದನಂತರ ನೀವು ನರ್ಸರಿಯಿಂದ ತೊಗೊಂಬಂದ್ಬಿಟ್ಟು ಈ ಒಂದು ಸಸಿಗಳನ್ನ ನಿಮ್ಮ ಹೊಲದಲ್ಲಿ ಅಲ್ಲಿ ಅರ್ಧ ನೆರಳು ಬರಬೇಕು. ಈ ಒಂದು ವಾತಾವರಣದಲ್ಲಿ ಅದನ್ನು ಕನಿಷ್ಠ ಒಂದು 3ರಿಂದ 5 ದಿನ ಅಲ್ಲಿ ಮೇಂಟೈನ್ ಮಾಡಬೇಕಾಗ್ತದೆ. ಈ ರೀತಿಯಾಗಿ ಇದನ್ನು ಹಾರ್ಡನಿಂಗ್ ಪ್ರೊಸೆಸ್ ಅಂತಾರೆ. ಇದನ್ನು ನೀವು ಕನಿಷ್ಠ ಒಂದು 3ರಿಂದ 5 ದಿನ ಮಾಡೋದ್ರಿಂದ ಇದರಲ್ಲಿ ಏನಾಗುತ್ತೆ ಅಂತಂದರೆ, ಗಿಡಗಳು ನೀವು ಆಗ್ತಕ್ಕಂಥ ಈ ಒಂದು ವಾತಾವರಣಕ್ಕೆ ಅದು ಒಗ್ಗಿಕೊಳ್ಳುತ್ತೆ. ಸೊ ನೀವು ಇಲ್ಲೇನು ಮಾಡ್ಬೇಕಂತಂದರೆ, ಇವುಗಳನ್ನ ಬಿಸಿಲಿಗೆ, ಅದು ನರ್ಸರಿಲಿ ನೆರಳಲ್ಲಿ ಆರಾಮವಾಗಿ ಬೆಳ್ಕೊಂಡಿರ್ತದೆ. ಇವುಗಳನ್ನ ಡೈರೆಕ್ಟ್ ಬಿಸಿಲಿಗೆ ಎಕ್ಸ್ಪೋಜರ್ ಮಾಡೋದು ಒಂದು ಪದ್ಧತಿ ಆಗಿರ್ತದೆ. ಇನ್ನೊಂದು ಇವುಗಳನ್ನ ನೀರು ಕೊಡೋದು ಮತ್ತೆ ಬಿಡೋದು, ಆಲ್ಟರ್ನೇಟಿಂಗ್ ವೆಟ್ಟಿಂಗ್ ಆ್ಯಂಡ್ ಡ್ರೈಯಿಂಗ್ ಮಾಡೋದ್ರಿಂದ ಇವುಗಳು ಹಾರ್ಡನಿಂಗ್ ಪ್ರೊಸೆಸ್ಗೆ ಒಳಪಟ್ಟು ನೆಕ್ಸ್ಟು ಈ ಒಂದು ಈಟ್ನ ಸಹಿಷ್ಣುತೆಗೆ ಇದು ಒಗ್ಗಿಕೊಳ್ತದೆ. ತದನಂತರ ನೀವೇನು ಮಾಡ್ಬೇಕಂತಂದರೆ, ಇವನ್ನ ನಾಟಿ ಮಾಡೋದು ಬೆಳಗಿನ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ನಾಟಿ ಮಾಡೋಕೆ ಹೋಗ್ಬೇಡಿ. ಬೆಳಗಿನ ಸಮಯದಲ್ಲಿ ನಾಟಿ ಮಾಡೋದ್ರಿಂದ ಏನಾಗುತ್ತೆ, ತದನಂತರ ಟೆಂಪ್ರೇಚರ್ ಜಾಸ್ತಿ ಆಗೋದ್ರಿಂದ ಗಿಡಗಳು ಸಾಯುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹೀಗಾಗಿ ನೀವೇನು ಮಾಡ್ಬೇಕಂತಂದರೆ, ಸಾಯಂಕಾಲದ ಸಮಯದಲ್ಲಿ ಇವುಗಳನ್ನ ನಾಟಿ ಮಾಡಿ. ಸಾಯಂಕಾಲದ ಸಮಯದಲ್ಲಿ ನೀವು ನಾಟಿ ಮಾಡೋದ್ರಿಂದ ಅಲ್ಲೇನಾಗುತ್ತೆ, ಇದಕ್ಕೆ ಪೂರ್ತಿ ಒಂದು ನೈಟು ಟೈಮ್ ಸಿಗುತ್ತೆ. ಈ ಒಂದು ನೈಟಿನ ಸಮಯದಲ್ಲಿ ಅದು ಚೇತರಿಸ್ಕೊಳ್ಳೋದಕ್ಕೆ ಅದು ಒಂದು ಸಮಯ ಆಗಿರ್ತದೆ. ತದನಂತರ ಬರ್ತಕ್ಕಂಥ ಬಿಸಿಲಿಗೆ ಇದು ಲೈಟಾಗಿ ಚೇತರಿಸ್ಕೊಳ್ಳುತ್ತೆ. ಅಲ್ಲಿ ನಿಮಗೆ ಹಾನಿ ಆಗ್ತಕ್ಕಂಥ ಪರ್ಸೆಂಟೇಜು ಸ್ವಲ್ಪ ಕಡಿಮೆ ಆಗುತ್ತೆ. ಇನ್ನೊಂದೇನು ಮಾಡ್ಬೇಕಂತಂದರೆ, ನೀವು ಈ ಒಂದು ಸಸಿಯನ್ನು ನಾಟಿ ಮಾಡಿದ ತದನಂತರನೇ ಇಮಿಡಿಯೇಟಾಗಿ ನೀರು ಕೊಡಬೇಕು. ಅಲ್ಲೇನಾಗಿರುತ್ತೆ, ನೀವು ನಾಟಿ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ಒಂದು ಗ್ಯಾಪ್ಗಳು ಉಳ್ಕೊಂಡಿರ್ತವೆ. ಈ ಒಂದು ಬೇರ್ ಅಂತಂದರೆ ಬೇರಲ್ಲಿ ಗ್ಯಾಪ್ಗಳು ಉಳ್ಕೊಂಡಿರ್ತವೆ. ಈ ಒಂದು ಗ್ಯಾಪ್ಗಳು ಅಲ್ಲಿ ಮುಚ್ಚಿಗೆ ಆಗಬೇಕು. ನೀವು ಅಲ್ಲಿ ನೀರು ಕೊಡೋದ್ರಿಂದ ಏನಾಗುತ್ತೆ, ಅಲ್ಲಿ ಈ ಒಂದು ಕಲ್ಲು ಯಾವುದಾದ್ರೂ ಎಂಡೆ ಈ ರೀತಿಯಾದಂತಹ ಇದರಿಂದ ಆಗಿರ್ತಕ್ಕಂಥ ಈ ಒಂದು ಹೋಲ್ಗಳು ಅಲ್ಲಿ ಕ್ಲೋಸ್ ಆಗಿಬಿಟ್ಟು ಸೀದಾ ಅಲ್ಲಿ ನೀರುಗಳು ಅದ್ರ ಒಳಗಡೆ ಹೋಗುತ್ತೆ. ಇದರಿಂದ ಏನಾಗುತ್ತೆ, ಬೇರಿನ ಪದರಕ್ಕೆ ಅದು ಕ್ಲೀನಾಗಿ ಈ ಒಂದು ಮಣ್ಣು ಮೆತ್ತಗೊಳ್ಳುತ್ತೆ. ಈ ರೀತಿಯಾಗಿ ಮಣ್ಣು ಮೆತ್ತಗೊಳ್ಳೋದ್ರಿಂದ ಫೋರ್ಸ್ ಕಡಿಮೆ ಆಗಿಬಿಟ್ಟು ಅದು ಈ ಒಂದು ನೆಲಕ್ಕೆ ಒಗ್ಗೊಳ್ಳೋದಕ್ಕೆ ಈಸಿ ಆಗುತ್ತೆ. ಟೊಮೊಟೊ ಸಸಿಗಳನ್ನು ನಾಟಿ ಮಾಡೋದಕ್ಕಿಂತ ಮುಂಚೆ ಇವುಗಳನ್ನು ಆ್ಯಂಟಿಸ್ಟ್ರೆಸ್ ಸೀವಿಡ್ ಕಂಟೆಂಟ್ ಇರ್ತಕ್ಕಂಥ ಟಾನಿಕ್ಗಳಲ್ಲಿ ಇವುಗಳನ್ನ ಅದ್ದುಬಿಟ್ಟು ತದನಂತರ ನಾಟಿ ಮಾಡಬೇಕಾಗ್ತದೆ. ನೀವು ಟೊಮೊಟೊ ಏನಾದರೂ ನಾಟಿ ಮಾಡಬೇಕಂತ ಅಂದ್ಕೊಂಡಿದ್ರೆ, ಈ ಒಂದು ಟೊಮೊಟೊದ ಕೆಳಗಿನ ಎಲೆ ಮುಟ್ಟುವ ತನೂ ಅಲ್ಲಿ ನೀವು ನಾಟಿ ಮಾಡಬೇಕಾಗ್ತದೆ. ಅಷ್ಟು ಡೀಪ್ ಹೋಗಬೇಕು. ಇದು ಅಲ್ಲಿ ಹೋಗೋದ್ರಿಂದ ಅಲ್ಲೇನಾಗುತ್ತೆ ಅಂತಂದರೆ, ಅಡ್ವಾಂಟೇಷಿಯಸ್ ರೂಟ್ ಕವಲು ಹೊಡೆಯೋದಕ್ಕೆ ಇದು ಸಹಾಯ ಮಾಡುತ್ತದೆ. ಸಹಾಯಕ ಬೇರು ಬರೋದಕ್ಕೆ ಇದು ಸಹಾಯ ಮಾಡ್ತದೆ. ಇದನ್ನು ಮೆಣಸಿನಕಾಯಿಯಲ್ಲೇ ಮಾಡೋಕೆ ಹೋಗಬೇಡಿ. ಮೆಣಸಿನಕಾಯಲ್ಲಿ ಸ್ವಾಲೋ ಪದ್ಧತಿಯನ್ನು ಅಳವಡಿಸ್ಕೊಳ್ಳಿ. ಟೊಮೊಟೊದಲ್ಲಿ ಸ್ವಲ್ಪ ಕೆಳಗಿನ ಎಲೆ ಮುಟ್ಟೋ ತನೂ ನೀವಲ್ಲಿ ನಾಟಿ ಮಾಡಬೇಕಾಗ್ತದೆ. ಇನ್ನೊಂದೇನು ಮಾಡ್ಬೇಕಂತಂದರೆ, 1 ವಾರದ ತನೂ ಯಾವುದೇ ಯೂರಿಯಾ ಕಂಟೆಂಟು, ಸಾರಜನಕ ಕಂಟೆಂಟ್ ಇರ್ತಕ್ಕಂಥ ಫರ್ಟಿಲೈಸರ್ಗಳನ್ನ ಇಲ್ಲಿ ಯೂಸ್ ಮಾಡೋಕೆ ಹೋಗಬೇಡಿ. ಇಲ್ಲಿ 1 ವಾರದೊಳಗಡೆ, ನಾಟಿ ಮಾಡಿದ 1 ವಾರದೊಳಗಡೆ 1261 ಯೂಮಿಕ್ ಆ್ಯಸಿಡ್ ಕಂಟೆಂಟ್ ಇರ್ತಕ್ಕಂಥ ಒಂದು ಡ್ರೆಂಚಿಂಗನ್ನು ಕಂಪ್ಲೀಟ್ ಮಾಡಿಕೊಡ್ರಿ. 1 ವಾರದೊಳಗಡೆ ತದನಂತರ ಕ್ಯಾಲ್ಶಿಯಮ್ಮು ಮತ್ತು ಬೋರಾನ್ ಇರ್ತಕ್ಕಂಥ ಒಂದು ಸ್ಪ್ರೇಯನ್ನು ಕೈಗೊಳ್ಳಿ. ಇದರಿಂದ ಏನಾಗುತ್ತೆ, ಬಡ್ಡಿ ದಪ್ಪ ಆಗುತ್ತೆ, ಪ್ಲಸ್ ಎಲೆನೂ ಸ್ವಲ್ಪ ದಪ್ಪ ಆಗಿ ಸ್ಟ್ರೆಂತ್ ಬರೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಈ ಒಂದು ಸಮಸ್ಯೆ ಏನಾಗಿದೆ ಅಂತಂದರೆ, ಎಲ್ಲ ಕಡೆನೂ ಈ ಒಂದು ಸಸಿಗಳು ಕರಗ್ತಾ ಇದ್ದಾವೆ. ನೀವೆಲ್ಲ ಏನು ಅಂದ್ಕೊಂಡಿದ್ದೀರಾ, ಇದು ಕೊಳೆ ರೋಗ, ಕತ್ಕೊಳೆ ರೋಗ, ಬಡ್ಡೆ ಕೊಳೆ ರೋಗ ಅಂತೇಳಿ ಸುಮ್ಮನೆ ಅಂಗಡಿಗೆ ಹೋಗ್ಬಿಟ್ಟು ಯಾವುದ್ಯಾವುದೋ ಔಷಧಿಗಳನ್ನ, ಫಂಗಿಸೈಡ್ಗಳನ್ನ ತಂದು ಸ್ಪ್ರೇ ಮಾಡ್ತಿದ್ದೀರಾ. ಈ ರೀತಿಯಾಗಿ ನೀವು ಸ್ಪ್ರೇ ಮಾಡೋದ್ರಿಂದ ಮತ್ತೆ ಗಿಡಗಳ ಸಾಯುವಿಕೆ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನೀವೇನು ಮಾಡ್ಬೇಕಂತಂದರೆ, ಯಾವ ಒಂದು ಕ್ಷೇತ್ರದಲ್ಲಿ ಅಥವಾ ಹೊಲದಲ್ಲಿ ನೀವು ಔಷಧಿಗಳನ್ನ ಉಪಯೋಗಿಸೋದಕ್ಕಿಂತ ಮುಂಚೆ ಅದು ಈಟ್ ಸ್ಟ್ರೆಸ್ಸಲ್ಲಿ ಹೋಗಿರುತ್ತೆ. ಈಟ್ ಸ್ಟ್ರೆಸ್ಸಲ್ಲಿ ಹೋಗಿರ್ತಕ್ಕಂಥ ಪ್ಲ್ಯಾಂಟಿಗೆ ನೀವು ಆ್ಯಂಟಿ ಸ್ಟ್ರೆಸ್ಸನ್ನು ಕೊಟ್ಬಿಟ್ಟು ಡಿಪ್ರೆಸ್ ಮಾಡಬೇಕಾಗ್ತದೆ. ಇನ್ನೊಂದು ಡ್ರಾಟ್ ಸ್ಟ್ರೆಸ್ ಅಂತ ಇರುತ್ತೆ. ನೀರು ಕೊಡದೇ ಇರತಕ್ಕಂಥ ಹೊಲದಲ್ಲಿ ಡ್ರಾಟ್ ಸ್ಟ್ರೆಸ್ಸು ಬರುತ್ತೆ. ಸೊ ಹಾಗಾಗಿ ನೀವು ಅಲ್ಲಿ ಯಾವುದೇ ಔಷಧಿಗಳನ್ನ ಹೊಡೆಯೋಕೆ ಹೋಗ್ಬೇಡಿ. ಇಲ್ಲ ಔಷಧಿ ಹೊಡೆದ ಅಂತಂದರೆ ಇವೇ ಅದಕ್ಕೆ ವಿಷ ಆಗಿಬಿಟ್ಟು ಆ ಗಿಡಗಳನ್ನು ಸಾಯಿಸುತ್ತೆ. ಸೊ ಡ್ರಾಟ್ ಸ್ಟ್ರೆಸ್ ಬಂದಿರತಕ್ಕಂಥ ಹೊಲದಲ್ಲಿ ನೀವು ನೀರನ್ನು ಕೊಟ್ಬಿಟ್ಟು ಅದು ಸ್ಟ್ರೆಸ್ಸಿಂದ ರಿಲೀವ್ ಮಾಡಿಬಿಟ್ರಿ. ತದನಂತರ ನೀವು ಬೇಕಂತಂದರೆ ಸ್ಪ್ರೇ ಕೈಗೊಳ್ಳಿ. ಮೆಣಸಿನ್ಕಾಯಿ ಗಿಡದಲ್ಲಿ ಏನಾಗ್ತೈತೆ ಅಂತಂದರೆ, ಸ್ಟಾರ್ಟಿಂಗ್ಗೆ ಸ್ಪ್ರೇ ಮಾಡೋಕೆ ಹೋಗ್ತಿದ್ದೀರಾ, ಅಲ್ಲಿ ಸ್ಪ್ರೇ ಮಾಡಿದರೆ ನಿಮಗೆ ಈ ಒಂದು ಮುಟುರು, ಅದು ಲೀಫ್ ಕರ್ಲಿಂಗ್ ನಿಮಗೆ ಕಂಟ್ರೋಲ್ ಬರ್ತಾಯಿಲ್ಲ. ಇಲ್ಲಾಗ್ತಕ್ಕಂಥ ಈ ಒಂದು ಸಮಸ್ಯೆ ಏನಂತಂದರೆ, ಯಾವುದೇ ನೀವು ಒಂದು ಟೆಂಪ್ರೇಚರು ಜಾಸ್ತಿ ಆಗ್ತಾ ಅಲ್ಲೇನಾಗುತ್ತೆ ಅಂತಂದರೆ 30 ಡಿಗ್ರಿ ಸೆಲ್ಸಿಯಸ್ ಒಂದು ರೂಲ್ ಬರುತ್ತೆ. 30 ಡಿಗ್ರಿ ಸೆಲ್ಸಿಯಸ್ ರೂಲ್ ಬಂದಾಗ ಈ ಒಂದು ಎಲೆ ಮೇಲೆ ಇರ್ತಕ್ಕಂಥ ಟೊಮೆಟೊಗಳು, ಆ ಒಂದು ಟೊಮೆಟೊದ ರಂಧ್ರಗಳು ಕ್ಲೋಸ್ ಆಗುತ್ತಾ ಬರುತ್ತೆ. ಯಾವಾಗ ಈ ಒಂದು ಟೆಂಪ್ರೇಚರ್ 30, 35, 40 ಹೀಗೆ ಜಾಸ್ತಿ ಆಗ್ತಾ ಹೋಗುತ್ತೆ,
ಈ ಒಂದು ಎಲೆಯಲ್ಲಿ ಇರ್ತಕ್ಕಂಥ ಈ ಒಂದು ಟೊಮೆಟೊ ರಂಧ್ರಗಳು ಕ್ಲೋಸ್ ಆಗುತ್ತೆ. ಈ ಒಂದು ಸಂದರ್ಭದಲ್ಲಿ ನಾವು ಕೊಡ್ತಕ್ಕಂಥ ಸಿಸ್ಟಮಿಕ್ ಇನ್ಸೆಕ್ಟಿಸೈಡ್ ಯಾವುದೇ ಅಲ್ಲಿ ವರ್ಕ್ ಆಗೋದಿಲ್ಲ. ಅಲ್ಲೇನಾಗುತ್ತೆ, ಈ ಒಂದು ಟೊಮೆಟೊ ಮುಖಾಂತರನೇ ನಮ್ಮ ಔಷಧಿ ಹೋಗ್ಬೇಕಾಗುತ್ತೆ. ಇದು ಒಂದು ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಅಲ್ಲಿ ಯಾವುದೇ ಔಷಧಿಗಳು ಹೋಗದೆ ಅಲ್ಲಿ ಒಂದು ವ್ಯಾಕ್ಸ್ ಲೇಯರ್ ಕ್ರಿಯೇಟ್ ಆಗುತ್ತೆ. ಸೊ ಇಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂತಂದರೆ 9 ಗಂಟೆ ಒಳಗಡೆ ಔಷಧಿ ಹೊಡಬೇಕು, ಇಲ್ಲ 6 ಗಂಟೆ ಇಲ್ಲ 4-5 ಗಂಟೆ ತಂಪಾದ ಮೇಲೆ ಔಷಧಿ ಹೊಡ್ಕೋಬೇಕಾಗ್ತದೆ. ಇಲ್ಲಿ ನೀವು ಯಾವುದೇ ಒಂದು ಒಳ್ಳೆಯ ಕಂಪನಿಯ ಗಮ್ ಅಥವಾ ಸ್ಪ್ರೆಡರ್ಗಳನ್ನ ಹಾಕ್ಕೊಂಡು ಇಲ್ಲಿ ನೀವು ಸ್ಪ್ರೇ ಮಾಡಬೇಕಾಗುತ್ತೆ. ಈ ಒಂದು ವ್ಯಾಕ್ಸ್ ಲೇಯರ್ ಇದರಿಂದ ಅಲ್ಲಿ ಕುತ್ಕೊಳ್ಳೋಕ್ಕೆ. ಇನ್ನೊಂದು ನೀವು ಅಲ್ಲಿ ಏನು ಮಾಡಬೇಕಾಗುತ್ತೆ ಅಂತಂದರೆ ಆಯಿಲ್ ಬೇಸ್ಡು ಹಾಗೂ EC ಬೇಸ್ಡು ಯಾವುದೇ ಒಂದು ಕೆಮಿಕಲ್ಗಳನ್ನ ನೀವು ಇಲ್ಲಿ ಉಪಯೋಗಿಸ್ಬಾರ್ದು. ಈ ಒಂದು ಆಯಿಲ್ ಬೇಸ್ಡು ಕೆಮಿಕಲ್ಸ್ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅಂತಂದರೆ, ಆಯಿಲ್ ಬೇಸ್ಡು ನಾವು ಬೂತ್ ಕನ್ನಡಿ ಹಿಡ್ದಂಗೆ ಆಯಿಲ್ ಬೇಸ್ಡು ಅಲ್ಲಿ ಮೇಲೆ ಏನಾದರೂ ಕುಂತ ಅಂತಂದರೆ ಅದರಿಂದ ಏನಾದರೂ ಈ ಒಂದು ಸೂರ್ಯನ ಕಿರಣಗಳು ಇದರಿಂದ ಪ್ರವಾಹಿಸ್ತು ಅಂತಂದರೆ ಅದು ಬೂತ್ ಕನ್ನಡಿಯಾಗಿ ಕೆಲಸ ಮಾಡುತ್ತೆ. ಈ ಒಂದು ಬೂತ್ ಕನ್ನಡಿಯಿಂದ ನಾವು ಎಲೆ ಮೇಲೆ ಯಾವ ರೀತಿಯಾಗಿ ಒಂದು ಕಪ್ಪು ಚುಕ್ಕೆ ಬರುತ್ತಲ್ಲ, ಅದೇ ರೀತಿ ಆಯಿಲ್ ಬೇಸ್ಡ್ ಫಂಗಿಸೈಡ್ ಅಥವಾ ಇನ್ಸೆಕ್ಟಿಸೈಡ್ಗಳನ್ನು ಉಪಯೋಗಿಸೋದ್ರಿಂದ ಈ ರೀತಿಯಾದಂತಹ ಚುಕ್ಕೆಗಳು ನಮ್ಮ ಎಲೆಗಳಲ್ಲಿ ಕಂಡುಬರ್ತದೆ. ಸೊ ಹಾಗಾಗಿ ಈ ಒಂದು 30 ಡಿಗ್ರಿ ಸೆಲ್ಸಿಯಸ್ ರೂಲನ್ನು ನೆನ್ಪಿಡಿ. EC ಮತ್ತು ಆಯಿಲ್ ಇನ್ಸೆಕ್ಟಿಸೈಡ್ಗಳನ್ನ ಯೂಸ್ ಮಾಡೋಕೆ ಹೋಗಬೇಡ್ರಿ. ಸಲ್ಫರ್ ಮತ್ತು ಕಾಪರ್ ಯುಕ್ತ ಶಿಲೀಂಧ್ರನಾಶಕಗಳನ್ನು, ಕೀಟನಾಶಕಗಳನ್ನು ಉಪಯೋಗಿಸೋಕೆ ಹೋಗಬೇಡಿ. ಇನ್ನೊಂದೇನೆಂದರೆ, ಈ ಒಂದು ಹೀಟ್ ವೇವ್ಸ್ ಜೋರಾಗಿ ಗಾಳಿ ಬೀಸುವಂಥ ಸಂದರ್ಭದಲ್ಲಿ ಯಾವುದೇ ಕೀಟನಾಶಕ, ಶಿಲೀಂಧ್ರನಾಶಕಗಳನ್ನು ನೀವು ಸಿಂಪರಣೆ ಮಾಡೋಕೆ ಹೋಗಬೇಡಿ. ಇನ್ನೊಂದು ನೀವು ಮಾಡ್ತಕ್ಕಂಥ ಸಮಸ್ಯೆ ಏನಂತಂದರೆ, ಬಿಸಿಲೈತೆ ಫುಲ್ಲು ಡ್ರಾಪ್ಲೆಟ್ ಹಂಗೆ ಸಣ್ಣ ಡ್ರಾಪ್ಲೆಟ್ ಬೀಳಿ ಅಂತೇಳಿ ನೀವು ಸ್ಪ್ರೇ ಮಾಡೋಕೆ ಹೋಗ್ತೀರಾ. ಈ ಒಂದು ಸಣ್ಣ ಡ್ರಾಪ್ಲೆಟ್ಗಳೆಲ್ಲ ಏನಾಗುತ್ತೆ ಅಂತಂದರೆ, ಈ ಡ್ರಾಪ್ಲೆಟ್ಗಳ ಸೈಜ್ ಎಷ್ಟು ಕಡಿಮೆ ಇರುತ್ತೆ ಅದು ಎಲೆಗಳ ಬೀಳುವುದಕ್ಕಿಂತ ಮುಂಚೆನೇ ಈ ಒಂದು ಟೆಂಪ್ರೇಚರ್ಗೆ ಅದು ಆವಿಯಾಗಿ ಹೋಗುತ್ತೆ. ಆದಷ್ಟು ನೀವು ಸ್ಪ್ರೇ ಮಾಡುವಂಥ ಸಂದರ್ಭದಲ್ಲಿ ದೊಡ್ಡ ಡ್ರಾಪ್ ಬೀಳ್ತಕ್ಕಂಥ ಈ ಒಂದು ಕ್ಯಾಪನ್ನು ಹಾಕೊಂಡ್ಬಿಟ್ಟು ನೀವು ಅಲ್ಲಿ ಸ್ಪ್ರೇ ಮಾಡಬೇಕಾಗುತ್ತೆ. ಯಾವುದೇ ರೀತಿಯಾದಂತಹ ಮಿಸ್ಟ್ಗಳನ್ನು ಉಪಯೋಗಿಸ್ಬಿಟ್ಟು ಇಲ್ಲಿ ನೀವು ಸ್ಪ್ರೇ ಮಾಡೋಕ್ಕೆ ಹೋಗಬೇಡಿ. ಮುಂದಿನ ವಿಡಿಯೋದಲ್ಲಿ ನಾನು ಪೋಸ್ಟ್ ಮ್ಯಾನೇಜ್ಮೆಂಟ್ ಶೆಡ್ಯೂಲ್ಗಳಾದ ಈ ಒಂದು ಟೊಮೆಟೊ ಮೆಣಸಿನ್ಕಾಯಿ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಈ ಒಂದು ನೆಕ್ಸ್ಟಿನ ವಿಡಿಯೋ ಬೇಕಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಎಷ್ಟಾಗಿತ್ತು ಅಂತಂದರೆ ಲೈಕ್ ಮಾಡಿ. ಯಾರಾದರೂ ನಿಮ್ಮ ಫ್ರೆಂಡ್ಸ್ಗಳು ಟೊಮೊಟೊ ಅಥವಾ ಮೆಣಸಿನ್ಕಾಯಿಗಳನ್ನ ನಾಟಿ ಮಾಡಿದ್ರು ಅಂದರೆ ಅವರಿಗೆ ಈ ಒಂದು ವಿಡಿಯೋಗಳನ್ನ ಶೇರ್ ಮಾಡಿ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.